ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಬೋಟ್ ನೆಕ್ ಬ್ಲೌಸ್ನ ಕಟ್ಟಿಂಗು ಡೀಟೇಲ್ ಆಗಿ ಪರ್ಫೆಕ್ಟಾಗಿ ಹೇಗೆ ಕಟ್ಟಿಂಗ್ ಮಾಡೋದು ಅನ್ನೋದು ಇವತ್ತಿನ ಟಾಪಿಕ್ಕು. ಸೊ ಇದರಲ್ಲಿ ನಿಮಗೆ ಇನ್ನೊಂದು ಏನು ಸಿಗುತ್ತೆ ಅಂದರೆ ಬೋಟ್ ನೆಕ್ ಬ್ಲೌಸಿಂದ ಮೆಷರ್ ತೆಗೆದು ಮತ್ತೊಂದು ಬೋಟ್ ನೆಕ್ ಬ್ಲೌಸ್ಗೆ ನಾವು ಹೇಗೆ ಅದನ್ನು ಅಪ್ಲೈ ಮಾಡೋದು ಅಂತ. ಸೊ ನೋಡಿ, ಇದು ನಾನೇ ಸ್ಟಿಚ್ ಮಾಡಿರೋ ಬ್ಲೌಸು. ಸೊ ಇದು ಪರ್ಫೆಕ್ಟ್ ಆಗಿದೆ ಅಂತ ಮೆಷರ್ಮೆಂಟ್ಗೆ ಅಂತ ನನಗೆ ಇದನ್ನೇ ಬ್ಲೌಸ್ ಕೊಟ್ಟಿದ್ದಾರೆ. ಇದೇ ಕರೆಕ್ಟಾಗಿದೆ, ಸೇಮ್ ಏನಿದೆ ಅದನ್ನು ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ಸೇಮ್ ಟು ಸೇಮ್ ಮಾಡೋಣ. ಸೊ ಈ ರೀತಿ ಕಸ್ಟಮರ್ಸು ನಿಮಗೆ ಬ್ಲೌಸ್ ಕೊಟ್ಟಾಗ ಸೇಮ್ ಹೇಗಿದೆ ಹಾಗೆ ಬೇಕು ಅಂತ ಅಂದಾಗ ಸೊ ಯಾವ ರೀತಿ ನಾವು ಮೆಷರ್ ತೆಗೆದು ಮಾರ್ಕ್ ಮಾಡೋದು ಅನ್ನೋದು ಇವತ್ತಿನ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸ್ದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಫಸ್ಟಿಗೆ ಚೆಸ್ಟ್ ಮೆಷರ್ಮೆಂಟ್ನ ತೊಗೊಳ್ಳೋಣ. ಸೊ ನೋಡಿ, 10 ಇಂಚ್ ಬರ್ತಾ ಇದೆ. ಯಾವಾಗಲೂ ಏನು ಉಪ್ಪಟ್ಟಿದೆ ಸೊ ಈ ಸೈಡಿಂದನೇ ತೊಗೊಳ್ಬೇಕು. ಇನ್ ಕೇಸ್ ನಿಮಗೆ ನಾವು ಈ ಸೈಡ್ ತೊಗೊಳ್ತೀವಿ ಅಂದರೆ ಇನ್ನೂ ಒಂದು ಇದೆ, ನಿಮ್ಗೆ ಹೇಳ್ಕೊಡ್ತೀನಿ ಟಾಪಿಕ್ಕು ಮೆಥಡು. ಇದೇನಿದೆ ಈ ಕಣ್ಣು ಅಂದರೆ ಈ ಐ ಪಟ್ಟಿ ಅಂದರೆ ಏನು ಕಾಜಾ ಪಟ್ಟಿ ನಾವು ಮಾಡಿದ್ದೀವಿ, ಈ ಪಟ್ಟಿನ ನಾವು ಲೆಕ್ಕಕ್ಕೆ ತೊಗೊಳ್ಬಾರ್ದು. ಇಲ್ಲಿಂದ ಶುರು ಮಾಡಬೇಕು. ಏನಕ್ಕಂದರೆ ಬಟನ್ ಇಲ್ಲಿ ಹೋಗುತ್ತೆ, ಇಲ್ಲಿ ಹಾಕ್ತೀವಿ ನೋಡಿ, ಬಟನ್ ನಾವು ಇಲ್ಲಿ ಹಾಕ್ತೀವಿ. ಸೊ ನೋಡಿ, ಇದು ಯಾವುದು ಫಿಟ್ಟಿಂಗಿಗೆ ಇದು ಬರಲ್ಲ, ಸೇರಲ್ಲ. ಫಿಟ್ಟಿಂಗಿಗೆ ಇಲ್ಲಿಂದ ಇಲ್ಲಿ ಏನು 1 ಇಂಚಷ್ಟು ಪಟ್ಟಿ ಇದೆ ಅದು ಸೇರಲ್ಲ. ಜಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಫಿಟ್ಟಿಂಗು. ಸೊ ಕೆಲವರು ನೋಡಿ ಈ ಪಟ್ಟಿನ ದೊಡ್ಡದು ಮಾಡ್ತಾರೆ, ಚಿಕ್ಕದು ಮಾಡ್ತಾರೆ, ಯಾಕಂದರೆ ಇದು ನಮ್ಗೆ ಲೆಕ್ಕಕ್ಕೆ ಬರಲ್ಲ. ಸೊ ಹಾಗಾಗಿ ಸೊ ಇದನ್ನು ಏನಿದೆ ಇದು 1 ಇಂಚು 1/4 ಇಂಚು ಇದನ್ನು ಲೆಕ್ಕಕ್ಕೆ ತೊಗೊಳ್ಬಾರ್ದು, ಇಲ್ಲಿಂದ ತೊಗೊಳ್ಬೇಕು. 10 ಇಂಚ್ ಬರ್ತಾಯಿದೆ, ಎರಡೂ ಸೈಡ್ 10 ಇಂಚ್ ಬರ್ತಾಯಿದೆ. ಕೆಲವರು ಬ್ಲೌಸಲ್ಲಿ ಮೆಷರ್ಮೆಂಟ್ಗೆ ಅಂತ ಕೊಡ್ತಾರೆ, ಒಂದು ಕಡೆ 10 ಇಂಚ್ ಬಂದರೆ ಇನ್ನೊಂದು ಕಡೆ 12 ಇಂಚ್ ಬರುತ್ತೆ, ಇಲ್ಲ ಒಂದು ಕಡೆ 10 ಇಂಚ್ ಬಂದರೆ ಇನ್ನೊಂದು ಕಡೆ 8 ಇಂಚ್ ಬರುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ ಇರುತ್ತೆ. ಸೊ ಆ ರೀತಿ ಪ್ರಾಬ್ಲಮ್ ಇದ್ದಾಗ ನೀವು ನೋಡ್ಕೊಂಡು ಮೆಷರ್ ಮಾಡಬೇಕು. ಸೊ ಈ ಥರ ಪ್ರಾಬ್ಲಮ್ಸ್ ಬಂದಿರೋ ಮೆಷರ್ಮೆಂಟ್ಗೆ ಅಂತ ನನ್ನ ಪ್ರೀವಿಯಸ್ ವಿಡಿಯೋ ಅಂದರೆ ಹಳೆ ವೀಡಿಯೋಸ್ನೆಲ್ಲ ನೋಡಿ, ಅದರಲ್ಲೆಲ್ಲ ತುಂಬ ನಾನು ಇದ್ರ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇದು ನಾನೇ ಮಾಡಿರೋ ಬ್ಲೌಸ್ ಆಗಿರೋದ್ರಿಂದ ಈ ಕಡೆನೂ ಸೇಮ್ 10 ಇಂಚು, ಈ ಕಡೆಯಿಂದನೂ ಸೇಮ್ 10 ಇಂಚ್ ಬರ್ತಾಯಿದೆ, ಯಾವುದೇ ಡಿಫ್ರೆನ್ಸ್ ಇಲ್ಲ. ಸೊ ಬ್ಯಾಕಲ್ಲೂ ಅಷ್ಟೇ ಸೇಮ್ ಟು ಸೇಮ್ ಬಂದುಬಿಡುತ್ತೆ. ಸೊ ಇಲ್ಲೂ ಅಷ್ಟೇ ಯಾವುದೇ ಡಿಫ್ರೆನ್ಸ್ ಬರೋಲ್ಲ ನಿಮಗೆ. ಸೊ ನೋಡಿ, ಬ್ಯಾಕಲ್ಲೂ ಅಷ್ಟೇ ಸೇಮ್ 20 ಇಂಚು. ಸೊ 20 ಇಂಚು, 10 ಇಂಚು ಒಂದು ಸೈಡು, 10 ಇಂಚು ಒಂದು ಸೈಡು, ಟೋಟಲ್ 40 ಇಂಚ್ ಆಯಿತು. 40 ಇಂಚು ಎದೆ ಸುತ್ತಳತೆಯ ಬೋಟ್ ನೆಕ್ ಬ್ಲೌಸು. ಸೊ ಇದರಲ್ಲಿ ಇನ್ನೊಂದು ಡಿಫ್ರೆನ್ಸ್ ಇದೆ. ಸೊ ರೇರು ಈ ರೀತಿ ಬರೋದು. ಸೊಂಟ ಏನಿದೆ ಅದು ತುಂಬ ಚಿಕ್ಕದಿದೆ ಇವ್ರದ್ದು ಬೆನ್ನು ಬಂದು ಅಗಲ ಇದೆ. ಶೋಲ್ಡರ್, ನಾನು ಹೇಳ್ತಾ ಇರ್ತೀನಿ, ಶೋಲ್ಡರ್ ಪ್ರಾಬ್ಲಮ್ ಇರೋವಾಗ ಶೋಲ್ಡರ್ ಎಕ್ಸಾಕ್ಟಾಗಿ ನಾವು ಯಾರಿಗೂ ಇಷ್ಟೇ ಇಡಿ ಅಂತ ಹೇಳೋಕ್ಕಾಗಲ್ಲ. ಏನಕ್ಕಂದರೆ ಇವ್ರದ್ದು ಶೋಲ್ಡರ್ ಅಗಲ ಇದೆ. ಸೊ ಇದು ಬಂದು ಸೊಂಟ ಬಂದು ತುಂಬ ಚಿಕ್ಕದಿದೆ. ವೆರಿ ರೇರ್ ಕೇಸು. ತುಂಬ ಒಂದು 100-150 ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಈ ಥರ ಒಂದು ಬ್ಲೌಸ್ ಸಿಗುತ್ತೆ. ಸೊ ಈ ಥರದ್ರೆಲ್ಲ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋವಾಗ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಒಂದು 40 ಇಂಚ್ ಇದ್ದರೆ 38 ಇಂಚು 37 ಇಂಚು ವೆಸ್ಟ್ ಮೆಷರ್ಮೆಂಟ್ ಬಂದುಬಿಡುತ್ತೆ. ಚೆಸ್ಟ್ ಮೆಷರ್ಮೆಂಟ್ 40 ಇದ್ದಾಗ ಒಂದು 3 ಇಂಚು, 2ರಿಂದ 3 ಇಂಚು ಗ್ಯಾಪಲ್ಲಿ ಬರುತ್ತೆ. ಇದು ಎಷ್ಟಿದೆ ಅಂತ ಅಂದರೆ ಇದು ತುಂಬ ಕಡಿಮೆ ಇದೆ. ಇದು ಶೇಪ್ ನೋಡಿದ್ರೆ ಗೊತ್ತಾಗುತ್ತೆ. 40 ಇಂಚು ಚೆಸ್ಟ್ ಮೆಷರ್ಮೆಂಟ್ ಇರೋದು. ಸೊ ಇವ್ರದ್ದು ಸೊಂಟದ ಸುತ್ತಳತೆ ನೋಡೋಣ ಎಷ್ಟಿದೆ ಅಂತ. ಸೊ ನೋಡಿ, 28 ಇಂಚಿದೆ. ಮ್ಯಾಕ್ಸಿಮಮ್ 40 ಇಂಚಿದ್ರೆ 36 ಇಂಚು 35 ಇಂಚೂ ಬರುತ್ತೆ. ಸೊ ಇವ್ರದ್ದು 40 ಇಂಚು ಚೆಸ್ಟ್ ಮೆಷರ್ಮೆಂಟು, 28 ಇಂಚು ವೇಸ್ಟ್ ಮೆಷರ್ಮೆಂಟು. ಸೊ ಅಲ್ಲಿಗೆ 12 ಇಂಚು ಡಿಫ್ರೆನ್ಸ್ ಇದೆ. ಸೊ ಈ ರೀತಿ ಬಂದಾಗ ನೀವು ಬ್ಲೌಸ್ನ ಕಟ್ಟಿಂಗ್ ಹೇಗೆ ಮಾಡ್ಕೊಳ್ತೀರಾ, ಸೊ ತುಂಬ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ, ಪರವಾಗಿಲ್ಲ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ. ಓಕೆ, ಶುರು ಮಾಡೋಣ. ಈಗ 40 ಇಂಚು ಎದೆ ಸುತ್ತಳತೆಯ ಬೋಟ್ ನೆಕ್ ಬ್ಲೌಸು. ಫಸ್ಟು ಚೆಸ್ಟ್ ಮೆಷರ್ಮೆಂಟು ಹಾಕ್ಕೊಂಬಿಡೋಣ. 10 ಇಂಚು, 40 ಇಂಚನ್ನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಇಂಚು ಬರುತ್ತೆ. ಸೊ 10 ಇಂಚಿಗೆ 3 ಇಂಚನ್ನ ಆ್ಯಡ್ ಮಾಡಿಕೊಡ್ಬೇಕು. ಸೊ ಅಲ್ಲಿಗೆ 13 ಇಂಚ್ ಆಗುತ್ತೆ. ನೋಡಿ, 13 ಇಂಚು ಅಗಲಕ್ಕೆ 10 ಇಂಚಿಗೆ 3 ಇಂಚು ಸೇರಿಸ್ಕೊಂಡು 13 ಇಂಚಿಗೆ ನಾನು ಅಗಲ ತೊಗೊಂಡಿದ್ದೀನಿ. ಫೋಲ್ಡೆಡಲ್ಲಿದೆ ಬಟ್ಟೆ. ಕಟ್ ಮಾಡ್ಕೊಂಬೇಡ. ಇವಾಗ ಕಟ್ ಮಾಡಾಯಿತು. ಸೊ ಇವಾಗ ಲೆಂತ್, ಬ್ಲೌಸ್ನ ಲೆಂತ್ ಹಾಕ್ಕೊಳ್ಳೋಣ. ಉದ್ದ ಎಷ್ಟಿದೆ ಅಂತ ನೋಡೋಣ. ಸೊ ಇವ್ರದ್ದು ಬ್ಲೌಸ್ನ ಉದ್ದ ನೋಡಿ, ಇಲ್ಲಿ ಇಟ್ಕೊಳ್ಳಿ. 2 ಶೋಲ್ಡರ್ ಇದೆಯಲ್ಲ, ಸೆಂಟರಲ್ಲಿ ಟೇಪ್ ಇಟ್ಕೊಳ್ಳಿ. ಸ್ಟ್ರೈಟು ತೊಗೊಳ್ಳಿ. ಇದು ಬರ್ತಾ ಇದೆ ನನಗೆ 13.5 ಇಂಚು ಉದ್ದ. 13.5 ಇಂಚಿಗೆ ಬ್ಯಾಕ್ ಪಾರ್ಟಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 14.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ನೋಡಿ, 14.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ.
ಕಟ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಆಮೇಲೆ ತೊಗೊಳ್ಳೋಣ ಎಷ್ಟು ಎಕ್ಸ್ಟ್ರಾ ಬೇಕಂತ. ಫಸ್ಟು ಬ್ಯಾಕ್ಗೆ ನಾವು ಬ್ಯಾಕ್ ಕಟ್ಟಿಂಗ್ನ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಸೊ ಉದ್ದ ಆಯಿತು, ಅಗಲ ಆಯಿತು. ಸೊ ಈಗ ನಾವು ಇದಕ್ಕೆ ನೆಕ್ ಅಗಲ ಎಷ್ಟು ಇಟ್ಕೊಳ್ಬೇಕು. ಸೊ ಈ ಬ್ಲೌಸಲ್ಲಿ ಎಷ್ಟಿದೆ ಸೇಮ್ ಟು ಸೇಮ್ ಕೇಳಿದ್ದಾರೆ. ಉಕ್ ಹಾಕೊಂಬಿಡಿ. ನೋಡಿ ಈ ರೀತಿ ಫ್ಲಾಟಾಗಿ ಇಟ್ಕೊಳ್ಳಿ. ಸೊ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ. 8.5 ಇಂಚು ಬರ್ತಾ ಇದೆ ನೋಡಿ, 8.5 ಇಂಚು ಬರ್ತಾ ಇದೆ. ಸೊ ಇವಾಗ ನಾನು ಇಲ್ಲಿ ಎಷ್ಟು ಇಟ್ಕೊಳ್ತೀನಿ, 8.5 ಏನಕ್ಕೆ ಬಂತು ಅಂತ ಅಂದರೆ, ಇವಾಗ ಇದರಲ್ಲಿ 8 ಇಂಚನ್ನ ನಾನು ಇದನ್ನು ಕನ್ಸಿಡರ್ ಮಾಡ್ತೀನಿ ನೆಕ್ ಅಗಲ. ಏನಕ್ಕೆ ಅಂದರೆ ನಾವು ಇದನ್ನು ಸ್ಟಿಚ್ಚಿಂಗ್ ಮಾಡೋವಾಗ ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಬಟ್ಟೆ ಇನ್ವೆಸ್ಟ್ ಆಗಿರುತ್ತೆ. ಸೊ ಅದು ಸ್ವಲ್ಪ ಅಗಲ ಆಗಿರುತ್ತೆ ನೆಕ್ಕು. 4 ಇಂಚ್ ಇಟ್ಟಾಗ ಫೋಲ್ಡೆಡಲ್ಲಿ ಅದು 8 ಇಂಚ್ ಆಗುತ್ತೆ. ಸೊ ಸ್ಟಿಚ್ಚಿಂಗ್ ಎಲ್ಲ ಮಾಡಿ ಫಿನಿಶ್ ಮಾಡೋವಾಗ ಅರ್ಧ ಇಂಚು ಎಕ್ಸ್ಟೆಂಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 8.5 ಇದೆ. ಇದನ್ನು ನಾವು 8 ಅಂತ ಲೆಕ್ಕ ತೊಗೊಳ್ಬೇಕು. ಇನ್ನೂ ಒಂದು ಸರಿ ತೋರಿಸ್ತೀನಿ ನೋಡಿ, 8.5 ಕರೆಕ್ಟಾಗಿ ಬರ್ತಾ ಇದೆ. ನಾವು ಇದನ್ನು 8 ಅಂತ ಲೆಕ್ಕ ತೊಗೊಳ್ಬೇಕು. ಏನಕ್ಕೆ ಅಂತ ಹೇಳಿದ್ನಲ್ಲ, ಸ್ಟಿಚ್ಚಿಂಗಿಗೆ ಅರ್ಧ ಇಂಚು ಇನ್ವೆಸ್ಟ್ ಆಗಿರುತ್ತೆ. ಸೊ ಇವಾಗ ಇಲ್ಲಿ ನಾನು 4 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಸೊ ಅದು 8.5ಗೆ ಬಂದುಬಿಡುತ್ತೆ. ಸೊ ನೆಕ್ ಅಗಲ. ಸೊ ಇವಾಗ ಶೋಲ್ಡರ್ ಎಷ್ಟಿದೆ ಅಂತ ತೋರಿಸ್ತೀನಿ. ಸೊ ತುಂಬ ಈಸಿ ಮೆಥಡಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ, ಸೊ ಇಲ್ಲಿ ನೋಡಿ ಟೇಪ್ನ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ. 2.5 ಇಂಚು ಬರ್ತಾ ಇದೆ. ಸೊ 2.5 ಇಂಚು ರೆಡಿ ಶೋಲ್ಡರು. ಇದಕ್ಕೆ ನಾವು ಎಕ್ಸ್ಟ್ರಾ 3/4 ಇಂಚು ಆ್ಯಡ್ ಮಾಡಬೇಕು. ಯಾಕಂದರೆ ನೆಕ್ ಇಲ್ಲಿ ಒಂದು 1/4 ಇಂಚ್ ಇನ್ವೆಸ್ಟ್ ಆಗುತ್ತೆ, ಇಲ್ಲಿ 1/4 ಇಂಚ್ ಇನ್ವೆಸ್ಟ್ ಆಗುತ್ತೆ. ಇವಾಗ ಹೇಳಿದ್ನಲ್ಲ 8.5 ಇದೆ, ಅದನ್ನು ನಾನು 4 ಇಂಚಿಗೆ ನೆಕ್ ಅಗಲ 8.5 ಇದ್ದರೆ ಅದನ್ನು 8ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಇಲ್ಲಿ 1/4 ಇಂಚ್ ಇನ್ವೆಸ್ಟ್ ಆಗಿರುತ್ತೆ, ಇಲ್ಲಿ ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ ಹತ್ರ ಹೋಗಿರುತ್ತೆ. ಸೊ ಇವ್ರದ್ದು ರೆಡಿ ಶೋಲ್ಡರ್ ಎಷ್ಟಿರೋದು 2.5 ಇರೋದು. 2.5ಗೆ 3/4 ಇಂಚು ಸೇರಿಸ್ಕೊಳ್ಬೇಕು. ಗೊತ್ತಾಯ್ತಲ್ಲ 3/4 ಇಂಚ್ ಏನಕ್ಕೆ ಅಂತ. ಸೊ 2.5 3/4 ಇಂಚು 3/4 ಇಂಚು ಈ ನೆಕ್ ಅಗಲ ಇದೆಯಲ್ಲ, ಇಲ್ಲಿಂದ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ಸೊ ಈಗ ಚೆಕ್ ಮಾಡ್ಕೊಳ್ಳಿ ಟೋಟಲ್ ಶೋಲ್ಡರ್ ಎಷ್ಟಿದೆ ಅಂತ. ಇಲ್ಲಿಂದ ನೋಡಿ ಟೋಟಲ್ ಶೋಲ್ಡರ್ ಬಂದು 7/4 ಇಂಚಿದೆ. 7/4 ಇಂಚಿದೆ. ಸೊ ಈ ರೀತಿ ನಾವು ಚೆಕ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಸೊ ನೆಕ್ಸ್ಟು ಇವ್ರದ್ದು ಆರ್ಮ್ ಹೋಲ್ ಎಷ್ಟಿದೆ ಅಂತ ನೋಡೋಣ. ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಿ. ಇಲ್ಲಿಂದ ಟೇಪ್ನ ಈ ರೀತಿ ಹಿಡಿದು ಸೊ ಇಲ್ಲಿಗೆ ಟೇಪ್ನ ಮಡ್ಚ್ಕೊಳ್ಬೇಕು. ಎಷ್ಟಿದೆ 7 ಇಂಚಿದೆ. ಸೊ ಇದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಏನಕ್ಕೆ, ಇಲ್ಲಿ ಶೋಲ್ಡರ್ ಅಟ್ಯಾಚ್ ಹತ್ರ ಅರ್ಧ ಇಂಚು ಇನ್ವೆಸ್ಟ್ ಆಗಿರುತ್ತೆ. ಸೊ ಹಾಗೆ ನಾವಿಲ್ಲಿ ಶೋಲ್ಡರ್ ಸ್ಲೋಪ್ಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿರ್ತೀವಿ. ಸೊ ಅದೆಲ್ಲ ನೋಡ್ತಾ ನಾವಿಲ್ಲಿ 7 ಇಂಚ್ ಬಂತು, 7.5 ಇಂಚ್ಗೆ ನಾವು ಮಾರ್ಕ್ ಹಾಕೊಳ್ಳೋಣ. ಸೊ ಆರ್ಮ್ ಹೋಲ್ ಎಷ್ಟು 7.5. ಲೈನ್ ಹಾಕ್ಕೊಳ್ಳೋಣ. ಇಲ್ಲಿಂದ ಇಲ್ಲಿ ಏನು 7/4 ಇಂಚಿದೆ ಅದೇ 7/4 ಇಂಚನ್ನ ಇಲ್ಲೂ ಕೂಡ ನೀವು ಹಾಕ್ಕೊಳ್ಬೇಕು. ಈ ರೀತಿ ಎದೆಯ ಸುತ್ತಳತೆ 4ನೇ ಒಂದು ಭಾಗ ಅಂದರೆ ಇವ್ರದ್ದು 40 ಇಂಚು. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಇಂಚು ಬರುತ್ತೆ. ಸೊ 10 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ 2 ಇಂಚು ಸೀಮಿಂಗ್ ಅಲೈನ್ಸ್. ಸೊ ಇಲ್ಲಿಂದ 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಈ ರೀತಿ ಬ್ಯಾಕ್ ಹಾರ್ಮೋಲ್ ಶೇಪ್ನ ಕೊಟ್ಬಿಡೋಣ. ಈ ರೀತಿ. ಸೊ ಇಷ್ಟು ಮಾರ್ಕ್ ಹಾಕ್ಕೊಂಡಿದ್ದೀವಿ ಶೋಲ್ಡರ್ ಮತ್ತು ಆರ್ಮ್ ಹೋಲು. ಸೊ ನೆಕ್ ಅಗಲ ಏನಿದೆ ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀವಿ. ಸೊ ಬ್ಯಾಕಲ್ಲಿ ಡಿಸೈನ್ ಬರುತ್ತೆ. ಸೊ ಆದರೆ ನಾವು ಮೊದಲಿಗೆ ಒಂದು ಬೋಟ್ ನೆಕ್ ಅಂತ ಮಾಡಲೇಬೇಕು, ಆವಾಗಲೇ ಅದು ಬೋಟ್ ನೆಕ್ ಅಂತ ಬ್ಲೌಸ್ ಅನ್ಸ್ಕೊಳ್ಳೋದು. 4 ಇಂಚು ಇಟ್ಟಿದ್ದೀನಿ. ಸೊ ಇಲ್ಲಿಂದ ನೋಡಿ ನಾನು ಇಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇಲ್ಲಿ ಡಿಸೈನ್ ಮಾಡಿದ್ದೀನಲ್ಲ, ಸೊ ಈ ರೀತಿ ಬೇರೆ ನೆಕ್ ಕೂಡ ಇಡ್ತಾಯಿದ್ದೀನಿ. ಇಲ್ಲಿಂದ ಎಷ್ಟಿದೆ ನೋಡ್ಕೊಳ್ಳಿ, ನಾನು ಇಷ್ಟಿಟ್ಟಿದ್ದೀನಿ. ಇಲ್ಲಿಂದ ನೋಡಿ 3 ಇಂಚ್ ಇಟ್ಟಿದ್ದೀನಿ, ಅಂದರೆ ಶೋಲ್ಡರ್ ಅಟ್ಯಾಚ್ಗೆ ಅರ್ಧ ಇಂಚು ಹೋಗಿರುತ್ತೆ. ಸೊ ಟೋಟಲ್ಲು 3.5 ಇಂಚು. 3.5 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತೀನಿ ಉದ್ದ. ಸೊ ಇಲ್ಲಿಂದ ಇಲ್ಲಿ 4 ಇಂಚು, ಇದು ಅಷ್ಟೇ 4 ಇಂಚಿಗೆ ಮಾರ್ಕ್ ಹಾಕಿ ನೋಡಿ ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ.
ಸೊ ಈಗ ಬೋಟ್ ನೆಕ್ ಆಕಾರ ಕೊಡೋಣ. ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಬೋಟ್ ನೆಕ್ ಆಕಾರ ಕೊಡೋಣ. ಸೊ ಇದಾದಮೇಲೆ ಇಲ್ಲಿಂದ ನಾವು ಇದರೊಳಗಡೆ ನೀವು ಯಾವ ಡಿಸೈನ್ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಸೊ ಇಷ್ಟು ನಾರ್ಮಲ್ಲು ನೀವು ಇಟ್ಕೊಳ್ಬೋದು. ಮಿಕ್ಕಿದ್ದು ನಾವು ಕ್ಲೋಸ್ ಮಾಡಿಕೊಂಡು ಇಷ್ಟೇ ನಾವು ಡೀಪ್ ನೆಕ್ ಇಟ್ಕೊಂಡು ಬೋಟ್ ನೆಕ್ ಸ್ಟಿಚ್ ಮಾಡ್ಕೊಳ್ತೀವಿ ಅಂದರೆ ಸೊ ಇಷ್ಟು ಮಾಡ್ಕೊಳ್ಳಿ. ಇನ್ನೊಂಚೂರು ಡೌನ್ ಇಟ್ಕೊಳ್ತೀವಿ ಅಂದರೆ 3.5 ಇಂಚು 4 ಇಂಚು ಇಟ್ಕೊಳ್ಬೋದು. ಇವಾಗ ನೋಡಿ ಇದಕ್ಕೆ ಡಿಸೈನ್ ಬರ್ತಾಯಿದೆ. ಸೊ ಇದ್ರ ಡಿಸೈನ್ ಎಪಿಸೋಡ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದರಲ್ಲಿ ನಾನು ಇಷ್ಟೇ ತೋರಿಸ್ಕೊಡೋದು. ಇದರಲ್ಲಿ ಮುಂದಕ್ಕೆ ನಾನು ಏನು ಡಿಸೈನ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಸೊ ಇವಾಗ ಸೊಂಟದ ಸುತ್ತಳತೆ ನಾವು ಅವಾಗಲೇ ಚೆಕ್ ಮಾಡ್ದಂಗೆ 28 ಇಂಚು 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7 ಇಂಚ್ ಬರುತ್ತೆ. ಸೊ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ, 8 ಇಂಚ್ ಆಗುತ್ತೆ. 8 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ್ ಅಲೈನ್ಸ್ಗೆ 2 ಇಂಚು, ಇಲ್ಲೂ ಅಷ್ಟೇ ಸಿಮ್ಮಿಂಗ್ ಅಲೈನ್ಸ್ಗೆ 2 ಇಂಚು. ಇಲ್ಲಿ ಬರುತ್ತೆ, ಇಲ್ಲಿಂದ 2 ಇಂಚು. ಸೊ ಈಗ ಈ ಲೈನ್ಗಳನ್ನ ಸೇರಿಸ್ಕೊಳ್ಳೋಣ. ನೋಡಿ ಶೇಪ್ ನೋಡಿ ಹೇಗೆ ಬರ್ತಾ ಇದೆ. ಇದು ಅಂದರೆ 12 ಇಂಚು ಡಿಫ್ರೆನ್ಸ್ ಇದೆ. ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ಗೂ ಸೊಂಟದ ಮೆಷರ್ಮೆಂಟ್ಗೂ 12 ಇಂಚು ಡಿಫ್ರೆನ್ಸ್ ಇದೆ. ಸೊ ಈಗ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ ಅಂದರೆ ಇವ್ರದ್ದು ಸೊಂಟದ ಸುತ್ತಳತೆ 28 ಇಂಚು 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7 ಇಂಚ್ ಬರುತ್ತೆ. ಸೊ 1 ಇಂಚ್ ಸೇರಿಸಿ 8 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಏನಕ್ಕೆ ಬ್ಯಾಕಲ್ಲಿ ಡಾಟ್ ಬರುತ್ತಲ್ಲ, ಆ ಡಾಟ್ಗೆ ಟೇಪ್ನ ನೋಡಿ ಈ ರೀತಿ ಮಡ್ಚ್ಕೊಳ್ಳಿ, ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಮಾರ್ಕ್ ಹಾಕ್ಕೊಂಡು ಸೊ ಇವ್ರದ್ದು ಡೀಪ್ ನೆಕ್ ಎಷ್ಟಿದೆ ನೋಡೋಣ. ಸೊ ನೋಡಿ ಇಲ್ಲಿಂದ ನಮ್ಗೆ ಎಷ್ಟು ಸಿಗ್ತಾ ಇದೆ, 3.25 ಇಂಚ್ ಸಿಗ್ತಾ ಇದೆ. ಇದಕ್ಕೊಂದು ಅರ್ಧ ಇಂಚು ಸೇರಿಸ್ಕೊಳ್ಳಿ, 4 ಇಂಚು. ಅಂದರೆ ಇಲ್ಲಿ ನಾನು ಇಷ್ಟು ಡೀಪ್ನ ಯೂಸ್ ಮಾಡ್ಕೊಳ್ತೀನಿ. ಅದು ಡಿಸೈನ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇದನ್ನು ನಾನು ಏನಕ್ಕೆ ಅಂತ ತೋರಿಸ್ತೀನಿ ಅಂದರೆ, ಏನು ನಾವು ಬ್ಯಾಕಲ್ಲಿ ಡಾಟ್ ಹಾಕ್ತೀವಿ, ಸೊ ಏನು ಬ್ಯಾಕಲ್ಲಿ ಡೀಪ್ ಇದೆ ಅದಕ್ಕೂ ನಾವು ಏನು ಬ್ಯಾಕ್ ಡಾಟ್ ಲೆಂತ್ ಹಾಕ್ತೀವಿ, ಸೊ ಅದಕ್ಕೂ ಒಂದು ಅರ್ಧದಿಂದ 1 ಇಂಚಷ್ಟು ಡಿಫ್ರೆನ್ಸ್ ಬರಬೇಕು. ಸೊ ನೋಡಿ ಇಲ್ಲಿ ನಾನಿಲ್ಲಿ ಎಷ್ಟಿಟ್ಟಿದ್ದೀನಿ, 4.25 ಇಂಚ್ ಬರ್ತಾ ಇದೆ. ಸೊ ಇಲ್ಲಿ ನಾನೊಂದು 3.25 ಇಂಚಿಗೆ ಡಾಟ್ನ ಉದ್ದ ಇಡ್ತೀನಿ. ಸೊ ಡಾಟ್ ಉದ್ದನ ನೀವು ಈ ರೀತಿ ಇಟ್ಕೊಂಡ್ರೆ ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ. ಸೊ ಉದ್ದ ಆಯಿತು. ಆಗಲ್ಲ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಡಿವೈಡ್ ಮಾಡಿಕೊಂಡು ಡಾಟ್ ಮಾರ್ಕ್ನ ನೀವು ಹಾಕ್ಕೊಳ್ಬೇಕು. ಈ ಥರ. ಸೊ ನೋಡಿ ಇದು ನಮ್ಮ ಬೋಟ್ ನೆಕ್ ಬ್ಲೌಸ್ನ ಬ್ಯಾಕ್ ಕಟ್ಟಿಂಗು. ಸೊ ಈಗ ಕಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ನಾನು ಯಾವುದೂ ಕಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾನು ಸ್ಟಿಚಿಂಗಲ್ಲಿ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಕಟ್ ಮಾಡ್ಕೊಳ್ತೀನಿ. ಆದರೆ ಸ್ಟಿಚಿಂಗ್ ಪಾರ್ಟ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಏನಿಲ್ಲ, ಜಸ್ಟು ಇದು ಹೇಗಿದೆ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಳೋದು ಅಷ್ಟೇ. ಸೊ ಇದನ್ನು ನೋಡಿ ಈ ರೀತಿ ಹಾಕ್ಕೊಂಡು ನೋಡಿ ಇದೇನಿದೆ ಇದ್ರ ಮೇಲೆ ಈ ರೀತಿ ಮಾಡ್ಕೊಳ್ಳಿ. ಈ ಕಡೆ ಪ್ರಿಂಟ್ ಬರುತ್ತೆ. ಸೊ ಬೋಟ್ ನೆಕ್ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಹೇಗೆ ಬಂದಿದೆ ಅಂತ. ಇನ್ನೊಂದು, ಇದು ಇನ್ನೂ ಬೋಟ್ ನೆಕ್ ಆಗಿ ಬರಬೇಕಂದ್ರೆ ಈ ಏನು ಶೋಲ್ಡರ್ ಇದೆ ಇದಕ್ಕೆ ಇನ್ನೂ ಕಡಿಮೆ ಇಟ್ಕೊಂಡು ಇದನ್ನು ಈ ರೀತಿ ಬ್ರಾಡಾಗಿ ಇಟ್ಕೊಳ್ಬೇಕು, ಅಂದರೆ ಇಲ್ಲಿಗೆ ಬರೋ ಥರ. ಸೊ ಅದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಇಲ್ಲಿಗೆ ಕನ್ವರ್ಟ್ ಆಗುತ್ತೆ. ಬೋಟ್ ನೆಕ್ ನೋಡಿ ಈ ರೀತಿ ನೀಟಾಗಿ ದೋಣಿ ಹೇಗಿದೆ ಹಾಗೆ ಬಂದುಬಿಡುತ್ತೆ. ಸೊ ಡಿಪೆಂಡ್ ಬ್ರಾಡ್ ಇಡ್ತಾರಾ ಇಡಲ್ವಾ, ಸೊ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬಂದು ನಾರ್ಮಲ್ ಬ್ರಾಡ್, ತುಂಬ ಓವರ್ ಬ್ರಾಡ್ ಅಲ್ಲ, ತುಂಬ ಕಡಿಮೆನೂ ಇಲ್ಲ, ನಾರ್ಮಲ್ ಬ್ರಾಡ್ 4 ಇಂಚ್ ಇಟ್ಕೊಳ್ಬೋದು. ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ನ ಕಟ್ಟಿಂಗು. ಸೊ ಇವಾಗ ಫ್ರಂಟ್ ಪಾರ್ಟ್ಗೆ ಹೋಗೋಣ. ಸೊ ಇದು ಫಸ್ಟೇ ಹೇಳಬೇಕಿತ್ತು ನಾನು ನಿಮಗೆ. ಇದು ಬಂದು ಫ್ರಂಟ್ ಹುಕ್ಕು. ಸೊ ಇವ್ರು ಕೊಟ್ಟಿರೋ ಮೆಷರ್ಮೆಂಟಲ್ಲೂ ನಾನು ಆಲ್ರೆಡಿ ಫ್ರಂಟ್ ಹುಕ್ಕೆ ಇಟ್ಟು ಮಾಡಿದ್ದೀನಿ. ಸೊ ಇದು ಬಂದು ಫ್ರಂಟ್ ಹುಕ್ಕು. ಸೊ ಫಸ್ಟು ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿರೋದ್ರಲ್ಲೂ ಫ್ರಂಟ್ ಹುಕ್ ಇದೆ. ಸೊ ನೀವು ಬ್ಯಾಕ್ ಹುಕ್ಕು ಇಟ್ಕೊಳ್ಬೋದು. ಕೆಲವ್ರಿಗೆ ಬ್ಯಾಕ್ ಹುಕ್ ಕಂಫರ್ಟಬಲ್ ಇರಲ್ಲ, ಸೊ ಅಂಥವ್ರು ಫ್ರಂಟ್ ಹುಕ್ ಇಟ್ಸ್ಕೊಳ್ತಾರೆ. ಆರಾಮ್ಸೆ ಫ್ರಂಟ್ ಹುಕ್ ಇಟ್ಟು ಸ್ಟಿಚ್ ಮಾಡ್ಬೋದು. ಸೊ ಇವಾಗ ಫ್ರಂಟ್ ಪಾರ್ಟ್ಗೆ ನಾವು ಉದ್ದ ತೊಗೊಳ್ಳೋಣ. ರೆಡಿ 13.5 ಇಂಚು ಪ್ಲಸ್ 1 ಇಂಚ್ ತೊಗೊಂಡಿದ್ವಿ ಫ್ರಂಟ್ ಪಾರ್ಟ್ಗೆ, 14.5 ಇಂಚು. ಬ್ಯಾಕ್ ಪಾರ್ಟ್ಗೆ ನಾವು ರೆಡಿ 13.5 ಪ್ಲಸ್ 1 ಇಂಚು 14.5 ಇಂಚ್ ಇಟ್ಟಿದ್ವಿ. ಫ್ರಂಟ್ ಪಾರ್ಟ್ಗೆ ರೆಡಿ 13.5 ಇಂಚು ಬ್ಲೌಸ್ ಬೇಕು, ಅದಕ್ಕೆ ನಾವು 2.5 ಇಂಚು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಟೋಟಲ್ 16 ಇಂಚ್ ಆಗುತ್ತೆ. ಸೊ 16 ಇಂಚು ಉದ್ದಕ್ಕೆ ನಾವು ಫ್ರಂಟ್ ಪಾರ್ಟ್ಗೆ ಉದ್ದ ಬಟ್ಟೆ ತೊಗೊಳ್ಬೇಕು. ಸೊ ಗೊತ್ತಾಯ್ತಲ್ಲ, ಬ್ಯಾಕ್ಗೆ 1 ಇಂಚು, ಫ್ರಂಟಿಗೆ 2.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಸೊ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ.
ಏನು ಬಂದಿದೆ ಎಕ್ಸ್ಟ್ರಾ ಕಟ್ ಮಾಡಿಬಿಡೋಣ. ಇವಾಗ 1/2 ಇಂಚಿಗೆ ಫ್ರಂಟಲ್ಲಿ ಹುಕ್ಕಿರೋದ್ರಿಂದ 1/2 ಇಂಚಿಗೆ ಫ್ರಂಟ್ ಪಟ್ಟಿ ಉಪ್ಪಟ್ಟಿಗೆ 1/2 ಇಂಚ್ ಬಿಟ್ಬಿಡಿ. ಸೊ ಈ ರೀತಿ ಬಿಡೋದ್ರಿಂದ ಬ್ಲೌಸಲ್ಲಿ ಸೆಂಟರಲ್ಲಿ ಗ್ಯಾಪ್ ಅನ್ನೋದು ಬರೋಲ್ಲ. ಸೊ ನೀವು ನೋಡ್ಬೋದು ಸುಮಾರು ಬ್ಲೌಸ್ ಮೆಷರ್ಮೆಂಟ್ಗೆ ಅಂತ ಕೊಟ್ಟಿರೋದ್ರಲ್ಲಿ ಫ್ರಂಟಲ್ಲಿ ಗ್ಯಾಪ್ ಬಂದುಬಿಡುತ್ತೆ. ಸೊ ಆ ಗ್ಯಾಪ್ ಬರಬಾರ್ದು ಅಂದರೆ ನೋಡಿ ಈ ರೀತಿ ನೋಡಿ, ಇದಕ್ಕೆ ನಾನು ಉಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡಿದ್ದು ಕರೆಕ್ಟಾಗಿ ಬರ್ತಾ ಇದೆ. ನಿಮಗೆ ಮೆಷರ್ ಮಾಡಿ ತೋರಿಸ್ತಾಗಲೂ ಅಷ್ಟೇ ಕರೆಕ್ಟಾಗಿ ಬಂದಿದೆ. ಸೊ ಈ ರೀತಿ ಫಿನಿಶಿಂಗ್ ಬರಬೇಕಂದ್ರೆ ನೀವು 1/2 ಇಂಚಲ್ಲಿ ಬಿಡಬೇಕು. ಸೊ ಇದಾದಮೇಲೆ ನೀವು ನಿಮ್ಮ ಶೋಲ್ಡರ್ ಮೆಷರ್ಮೆಂಟ್ ಹಾಕ್ಕೊಳ್ಬೇಕು. ಇದೇನಿದೆ 1/2 ಇಂಚ್ ಬಿಟ್ಟಿದ್ದೀವಿ ಅದನ್ನು ಲೆಕ್ಕಕ್ಕೆ ತೊಗೊಳ್ಬಾರ್ದು. ಸೊ ಏನಿದ್ರು ಈ ಲೈನಿಂದ ಮುಂದಕ್ಕೆ ನೀವು ನಿಮ್ಮ ಶೋಲ್ಡರ್ ಮೆಷರ್ಮೆಂಟೆಲ್ಲ ಹಾಕ್ಕೊಳ್ಬೇಕು. ಸೊ ಇವಾಗ ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟು ಹಾಕಿದ್ವಿ ಸೊ ಅಷ್ಟೇ ಶೋಲ್ಡರ್ ಮೆಷರ್ಮೆಂಟ್ ಇಲ್ಲೂ ಹಾಕ್ಕೊಳ್ಳೋಣ. 7.25 ಇಂಚು, ಆರ್ಮ್ ಹೋಲ್ 7.5 ಇಂಚು. ಒಂದು ಲೈನ್ ಹಾಕ್ಕೊಳ್ಳೋಣ. ಸೊ ಬ್ಯಾಕಲ್ಲಿ ಏನಿಟ್ಟಿದ್ವಿ ಶೋಲ್ಡರ್ ಮತ್ತು ಆರ್ಮ್ ಹೋಲ್ ಅಷ್ಟೇ ಇಟ್ಕೊಳ್ಬೇಕು. ಸೊ ಇಲ್ಲೂ ಅಷ್ಟೇ 7.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಕತ್ತಿನ ಅಗಲ 4 ಇಂಚು. ಸೊ ಫ್ರಂಟಲ್ಲಿ ನೋಡಿ ಇವ್ರದ್ದು ಎಷ್ಟಿದೆ ನೋಡೋಣ. ಫ್ರಂಟಲ್ಲಿ ಫ್ರಂಟ್ ಪಾರ್ಟಲ್ಲಿ ಇವ್ರು ಸ್ವಲ್ಪ ನನಗೆ 3.5 ಇಂಚು ನಾರ್ಮಲ್ಲು ಬೋಟ್ ನೆಕ್ಗೆ ಇಡೋದು 3.5 ಇಂಚು. 3.5 ಇಂಚಿಂದ ನೆಕ್ ಉದ್ದ ಸ್ಟಾರ್ಟ್ ಆಗುತ್ತೆ. ಕೆಲವರು ಡಿಫ್ರೆನ್ಸ್ ಕೇಳ್ತಾರೆ, ಯಾಕಂದರೆ ತುಂಬ ಮೇಲಾದರೆ ನಮ್ಗೆ ಹಾಕ್ಕೊಳ್ಳೋಕೆ ಕಂಫರ್ಟಬಲ್ ಇರೋಲ್ಲ, ಸ್ವಲ್ಪ ನಮಗೆ ಬ್ರಾಡ್ ಇಟ್ಕೊಡಿ ಅಂತ. ಸೊ ಮೆಷರ್ ಮಾಡೋಣ, ಎಷ್ಟು ಇಟ್ಟಿದ್ದೀವಿ ನೋಡೋಣ. ಸೊ ಬ್ರಾಡ್ ಕೇಳ್ತಾರೆ. ಸೊ ಕೇಳಿದಾಗ ನೋಡಿ ಇಲ್ಲಿಂದ ನಾನು ಎಷ್ಟು ಇಟ್ಟಿದ್ದೀನಿ ಮೆಷರ್ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ನೋಡ್ಕೊಳ್ಳಿ ಎಷ್ಟಿದೆ. ಇಲ್ಲಿ ನೋಡಿ 3.25 ಇಂಚಿದೆ. ಸೊ 1/2 ಇಂಚು ಇಲ್ಲಿ ಹೋಗುತ್ತೆ. 4.25 ಇಂಚು, 4.25 4.25 ಇಟ್ಕೊಳ್ಬೋದು. ಸೊ ಇಲ್ಲಿ ನಾನು 4.25 ಇಂಚ್ ಇಡ್ತಾಯಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ನಾನು 4 ಇಂಚ್ ಇಟ್ಟಿದ್ದೀವಲ್ಲ, ಸೊ ಅದೇ 4 ಇಂಚನ್ನ ಇಲ್ಲೂ ಕೂಡ ಇಟ್ಕೊಳ್ಳಿ. ಸೊ ಈ ರೀತಿ ಇಟ್ಕೊಂಡು ಲೈನ್ ಹಾಕ್ಕೊಳ್ಳೋಣ. ಈ ರೀತಿ ಈಗ ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಬೋಟ್ ನೆಕ್ ಆಕಾರ ಕೊಡೋಣ. ಸೊ ಇದಾದಮೇಲೆ ಇಲ್ಲಿ ನಾವು ಫ್ರಂಟ್ ಹಾರ್ಮೋಲ್ ಶೇಪ್ನ ಹಾಕ್ಕೊಳ್ಳೋಣ. ಇಲ್ಲಿಂದ 3/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ನೋಡಿ ನಾನು ಬ್ಯಾಕ್ ಪಾರ್ಟಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಶೋಲ್ಡರ್ ಸ್ಲೋಪ್ಗೆ ಅಂತ ಒಂದು 1/2 ಇಂಚಿಗೆ ಬೋಟ್ ನೆಕ್ ಬ್ಲೌಸಲ್ಲೆಲ್ಲ ನೀವು ಮಾರ್ಕ್ ಮಾಡಲೇಬೇಕು. ನಾರ್ಮಲ್ ಬ್ಲೌಸಿಗೆ ನಾನು ಇದನ್ನು ರೆಫರ್ ಮಾಡಲ್ಲ, ಬೋಟ್ ನೆಕ್ ಬ್ಲೌಸಿಗೆ ಖಂಡಿತ ಮಾಡಿ 1/2 ಇಂಚು ನೀವು ಶೋಲ್ಡರ್ ಸ್ಲೋಪ್ಗೆ ಅಂತ ಮಾರ್ಕ್ ಹಾಕ್ಕೊಳ್ಳಿ. ಸೊ ಕಟ್ ಮಾಡೋಣ. ನೋಡಿ ಇದು ಬಂದು ಬ್ಯಾಕ್ ಪಾರ್ಟ್ ಹಾಕಿರೋದು. ಫ್ರಂಟ್ ಪಾರ್ಟಿಗೂ ಸೇಮ್ ಟು ಸೇಮ್ 1/2 ಇಂಚು ನೀವು ಶೋಲ್ಡರ್ ಸ್ಲೋಪಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ಈ ರೀತಿ. ಸೊ ಇಲ್ಲಿ 3/4 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿರ್ತೀವಿ. ನೋಡಿ ಟೇಪ್ನ ಈ ರೀತಿ ಮಡ್ಚ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳಿ. ಇಲ್ಲಿಂದ ಶೋಲ್ಡರ್ ಸ್ಲೋಪಿಗೆ ಏನು ಮಾರ್ಕ್ ಹಾಕಿದ್ದೀವಿ ಅಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಟೇಪ್ನ ಈ ರೀತಿ ಮಡ್ಚ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಸೆಂಟರ್ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಒಂದು 1/2 ಇಂಚು ಆಚೆ ಬನ್ನಿ. ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ನೋಡಿ ಇಲ್ಲಿದೆ, ಇಲ್ಲಿ ಎದೆ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 10 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಫಸ್ಟೇ. ಸೊ ಈ ಏನು ನಮ್ಮದು ಚೆಸ್ಟ್ ಫಿಟ್ಟಿಂಗ್ ಮೆಷರ್ಮೆಂಟ್ ಇರುತ್ತೆ, ಸೊ ಇದ್ರೊಳಗಡೆ ಈ ಮಾರ್ಕ್ ಬರಬೇಕು. ಆವಾಗ ನಿಮಗೆ ಪರ್ಫೆಕ್ಟ್ ಫ್ರಂಟ್ ಹಾರ್ಮೋಲ್ ಶೇಪ್ ಸಿಗುತ್ತೆ. ಸೊ ಈ ರೀತಿ. ಇದಾದಮೇಲೆ ಒಂದು 1/2 ಇಂಚು ಎಕ್ಸ್ಟ್ರಾ ಫ್ರಂಟಲ್ಲಿ ಡಾಟ್ ಬರುತ್ತಲ್ಲ, ಆ ಡಾಟ್ಗೆ ಈ 1/2 ಇಂಚು ಎಕ್ಸ್ಟ್ರಾ. ಇಲ್ಲಿ ಇವಾಗ ನಾನು ಸುಮಾರು ಬ್ಲೌಸಲ್ಲಿ ಫಾರ್ಮುಲಾ ಹೇಳಿದ್ದೆ ನಮ್ಮ ಮಿಡಲ್ ಚೆಸ್ಟ್ ಲೈನ್ ಹೇಗೆ ತೊಗೊಳೋದು ಅಂತ. ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಏನಕ್ಕೆ ಈ ಚೇಂಜಸ್ ಅಂತ ಅಂದರೆ, ನಾನಿಲ್ಲಿ ನೋಡಿ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಪ್ಲಸ್ 1.5 ಇಂಚು ನಾನು ಎಲ್ಲ ಬ್ಲೌಸ್ಗೂ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದಿದ್ದು. ಸೊ ಇಲ್ಲಿ ನಾನು 1 ಇಂಚ್ ತೊಗೊಳ್ತಾ ಇದ್ದೀನಿ, ಅಂದರೆ 10 ಇಂಚಿಗೆ ಪ್ಲಸ್ 1 ಇಂಚು 11 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಏನಕ್ಕೆ ಈ ಚೇಂಜಸ್ ಅಂತ ಅಂದರೆ, ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಜಾಸ್ತಿ ಇದೆ, ಬಟ್ ಸೊಂಟದ ಸುತ್ತಳತೆ ತುಂಬ ಕಡಿಮೆ ಇದೆ.
ಸೊ ಶೋಲ್ಡರ್ ದೊಡ್ಡದಿರೋದ್ರಿಂದ ಚೆಸ್ಟ್ ಮೆಷರ್ಮೆಂಟು ಸ್ವಲ್ಪ ಜಾಸ್ತಿ ಇದೆ, ಬಟ್ ಇವ್ರು ಹೆವಿ ಇಲ್ಲ, ಅಗಲ ಇದೆ. ಸೊಂಟ ತುಂಬ ಚಿಕ್ಕದಿದೆ. ಸೊ ಹಾಗಾಗಿ ನಮ್ಗೆ ಎರಡು ಕಡೆ ಬ್ಯಾಲೆನ್ಸ್ ಆಗಬೇಕು. ಹಾಗಾಗಿ ನಾನೇನು ಮಾಡಿದೆ, 1 ಇಂಚು ಇದಕ್ಕೆ ನಾನು ಎಕ್ಸ್ಟ್ರಾ ತೊಗೊಂಡೆ. ಈ ರೀತಿ ಬಂದಾಗ ತುಂಬ ಚೆಸ್ಟ್ ಜಾಸ್ತಿ ಇದು, ಸೊಂಟ ತುಂಬ ಕಡಿಮೆ ಇದ್ದಾಗ 1 ಇಂಚ್ ತೊಗೊಂಡು ನಿಪ್ಪಲ್ ಪಾಯಿಂಟ್ ಲೈನ್ಗೆ ನೀವು ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ 11 ಇಂಚಿಗೆ ಮಾರ್ಕ್ ಹಾಕಿದ್ದೀವಿ. ಸೊ ಅದಾದಮೇಲೆ ಇಲ್ಲಿಂದ ಆ್ಯಸ್ ಯೂಶ್ವಲ್ ಕೆಳಗಡೆ 2.5 ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಇದು ಬಂದು ಅಂಡರ್ ಬಸ್ಟ್ ಲೈನ್ ಅಂಡರ್ ಬಸ್ಟ್ ಲೈನ್ ಅಂದರೆ ಫ್ರಂಟ್ ಪಟ್ಟಿ ಬರುತ್ತಲ್ಲ, ಈ ಜಾಗ ಈ ಲೈನ್ ಬರುತ್ತಲ್ಲ, ಆ ಲೈನು ಇದು. ಸೊ ಚೆಸ್ಟ್ ಬಸ್ಟ್ ಪಾಯಿಂಟ್, ಚೆಸ್ಟ್ ಎದೆಯ ಸುತ್ತಳತೆ, ಮಿಡಲ್ ಚೆಸ್ಟ್ ಲೈನ್, ಅಂಡರ್ ಬಸ್ಟ್ ಲೈನ್, ಇದು ವೇಸ್ಟ್ ಲೈನು. ಸೊ ಇದರ ಸುತ್ತಳತೆ ಮಾರ್ಕ್ ಹಾಕ್ಕೊಳ್ಳೋಣ. ಇದು ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಪ್ಲಸ್ 3/4 ಇಂಚು. 10 ಇಂಚಿಗೆ 3/4 ಇಂಚು ಸೇರಿಸಿ 10 ಇಂಚು ಮಾರ್ಕ್ ಹಾಕಿದ್ದೀನಿ. ಸೊ ಅದೇ ಮಾರ್ಕ್ನ ನೀವು ಇಲ್ಲೂ ಹಾಕ್ಕೊಳ್ಳಿ, ಹಾಗೆ ಇಲ್ಲೂ ಹಾಕ್ಕೊಳ್ಳಿ 10 ಇಂಚು. ಸೊ ನೋಡಿ, ಈ ಪಾಯಿಂಟ್ಸ್ ಎಲ್ಲ ಒಂದೇ ಲೈನಲ್ಲಿ ಬರಬೇಕು, ಆ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು ನೋಡಿ, ಇಲ್ಲಿ ಕರೆಕ್ಟಾಗಿ ಎಕ್ಸ್ಟ್ರಾ ಇದೆ. ಸೊ ಫಸ್ಟೇ ಕ್ಯಾಲ್ಕುಲೇಟ್ ಮಾಡಿ ನಾನು ಬಟ್ಟೆ ಅಗಲ ತೊಗೊಳ್ಳೋದು. ಸೊ ನೆಕ್ಸ್ಟು ಇಲ್ಲಿಂದ 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ, ಯಾಕಂದರೆ 40 ಇಂಚು ಎದೆ ಸುತ್ತಳತೆ ಇದೆ. ಸೊ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 4 ಬರುತ್ತೆ. ಸೊ 4 ಇಂಚನ್ನ ನೀವು ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. ಪ್ರತಿಯೊಂದು ಮೆಷರ್ಮೆಂಟ್ಗೂ ಅಷ್ಟೇ 10ರಿಂದ ಡಿವೈಡೆಡ್ ಬೈ ಮಾಡಿ. ಸಪೋಸ್ 38 ಇಂಚ್ ಬಂದರೆ 10ರಿಂದ ಡಿವೈಡೆಡ್ ಬೈ ಮಾಡಿ, 35 ಇಂಚ್ ಅಂದರೆ 10ರಿಂದ ಡಿವೈಡೆಡ್ ಮಾಡಿ. ಸೊ ಈ ರೀತಿ ಈ ಮಾರ್ಕ್ನ ನೀವು ಹಾಕ್ಕೊಳ್ಬೇಕು. ಸೊ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ, ಇದು ಬಂದು ನಮ್ಮ ಮೇನ್ ಡಾಟ್ನ ಲೈನು. ಇದಾದಮೇಲೆ ಈ ಲೈನಿಂದ 1 ಇಂಚು ಮೇಲಕ್ಕೆ ನೋಡಿ, ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ಈ ಥರ ಶೇಪ್ ಕೊಟ್ಬಿಡಿ. ಸೊ ಇದು ಬಂದು ಫ್ರಂಟ್ ಪಟ್ಟಿ ಶೇಪ್ ಕಾಣಿಸ್ತಾ ಇದೆಯಾ, ಫ್ರಂಟ್ ಪಟ್ಟಿ. ಸೊ ಅದಾದಮೇಲೆ ಉದ್ದ ಆಯಿತು, ಏನು ಡಾಟ್ದು ಅಗಲ ಹೇಗೆ ತೊಗೊಳ್ಳೋದು. ಸೊಂಟದ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 7 ಇಂಚು ನೋಡಿ, ಇಲ್ಲಿ 7 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ನೋಡಿ ಇದರಲ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಬರ್ತಾ ಇದೆ ಅಂತ. ಮಿನಿಮಮ್ 2 ಇಂಚು 3 ಇಂಚು ಬರುತ್ತೆ. ಸೊ ಇದಕ್ಕೆ ನಮಗೆ ಬರ್ತಾ ಇರೋದು 3/4 ಇಂಚು ಬರ್ತಾ ಇದೆ. 3/4 ಇಂಚನ್ನ ಎರಡೂ ಕಡೆ ಇಲ್ಲಿ ಹಂಚಬೇಕು. ಸೊ 3/4 ಇಂಚಿಗೆ ಟೇಪ್ನ ಈ ರೀತಿ ಮಡ್ಚ್ಕೊಂಡು ಈ ಏನು ಲೈನ್ ಹಾಕಿದ್ದೀವಿ ಇಲ್ಲಿ ಈ ಥರ ಇಟ್ಕೊಳ್ಳಿ, ಎರಡೂ ಸೈಡು ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಏನು ಉಳಿಯುತ್ತೆ ಅದನ್ನು ಇಲ್ಲಿ ಡಿವೈಡ್ ಮಾಡಬೇಕು. ಸೊ ಈ ಡಾಟ್ ಅನ್ನೋದು ಸ್ವಲ್ಪ ಅವ್ರಿಗೆ ಈ ಅಗಲ ಅನ್ನೋದು ಜಾಸ್ತಿ ಬರುತ್ತೆ. ಈ ರೀತಿ ಮೇನ್ ಡಾಟ್ ಆದಮೇಲೆ ಮಿಕ್ಕಿದೆಲ್ಲ ಡಾಟ್ನ ನಾವು ಮಾರ್ಕ್ ಹಾಕೋಣ. ಇಲ್ಲಿಂದ ಮೇಲಕ್ಕೆ 2 ಇಂಚಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟಿಂದ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ 1/4 ಇಂಚು ಮಾರ್ಜಿನಲ್ಲಿ ಡಾಟು. ಸೊ ಇದಾದಮೇಲೆ ಇಲ್ಲೂ ಅಷ್ಟೇ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಪಾಯಿಂಟಿಂದ 1.5 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಈ ಲೈನ್ ಯಾವಾಗಲೂ ಕ್ರಾಸ್ ಆಗೇ ಬರೋದು, ಬಿಗಿನರ್ಸ್ ನೀವೇನು ತಲೆ ಕೆಡಿಸ್ಕೋಬೇಡಿ, ಇದು ಕ್ರಾಸ್ ಆಗೇ ಬರೋದು. ಸೊ ಇದು ಅಷ್ಟೇ 1/4 ಇಂಚು. ಸೊ ಅದಾದಮೇಲೆ ಈ ಪಾಯಿಂಟಿಂದ 1.5 ಇಂಚಿಗೆ ನೋಡಿ ಇಲ್ಲಿಗೆ ಮಾರ್ಕ್ ಬಂತು, ಇಲ್ಲಿಂದ ಇಲ್ಲಿಗೆ 1.5 ಇಂಚು ನೇರ ಲೈನ್ ಹಾಕೊಂಬಿಡಿ ಈ ರೀತಿ. ಸೊ ಇದು 1/2 ಇಂಚು, ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಸೊ ಆ 1/2 ಇಂಚನ್ನ ಇಲ್ಲಿ ಕವರ್ ಮಾಡಬೇಕು. ಸೊ ಇದು ಬೋಟ್ ನೆಕ್ ಬ್ಲೌಸ್ನ ಬ್ಯಾಕ್ ಡಾಟು. ನಾರ್ಮಲ್ ಡಾಟ್ಗೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಇದು ಬಂದು ನಾರ್ಮಲ್ ಬ್ಲೌಸ್ ಆಗಿದ್ದರೆ ಇದು ಇಲ್ಲಿ ಬರ್ತಿತ್ತು, ಇದು ಹೀಗೆ ಕರೆಕ್ಟು ಡೈಮಂಡ್ ಶೇಪ್ ಬರ್ತಿತ್ತು. ಬೋಟ್ ನೆಕ್ ಬ್ಲೌಸಲ್ಲಿ ಹಂಗೆ ಬರಲ್ಲ, ಯಾಕಂದರೆ ಶೋಲ್ಡರ್ ದೊಡ್ಡದಿರುತ್ತೆ, ಆರ್ಮೋಲ್ ದೊಡ್ಡದಿರುತ್ತೆ. ಶೋಲ್ಡರ್ ಇಲ್ಲಿ ಮೂವ್ ಆದಾಗ ಈ ಲೈನ್ ಇಲ್ಲಿಗೆ ಬರುತ್ತೆ, ಸೊ ಡಾಟ್ ಇಲ್ಲಿಗೆ ಹೋಗುತ್ತೆ. ಸೊ ಬಿಗಿನರ್ಸ್ ತಲೆ ಕೆಡಿಸ್ಕೊಂಬೇಡಿ, ಬೋಟ್ ನೆಕ್ ಬ್ಲೌಸಲ್ಲಿ ಡಾಟ್ಸ್ ಬರೋದೇ ಹೀಗೆ. ಸೊ ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಫ್ರಂಟ್ ಪಟ್ಟಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಪಟ್ಟಿ, ಆರ್ಮೋಲ್, ಫ್ರಂಟ್ ಆರ್ಮೋಲ್ ಶೇಪ್. ಸೊ ಶೋಲ್ಡರ್ ಸ್ಲೋಪ್ ಮಾರ್ಕಿಂಗು. ಸೊ ಇದನ್ನು ಈ ರೀತಿ ಟರ್ನ್ ಮಾಡಿಕೊಂಡು ಈ ರೀತಿ ಮಡಚ್ಕೊಳ್ಳೋಣ. ಸೊ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಪ್ರಿಂಟ್ ಬಂದಿರುತ್ತೆ, ಸೊ ಅದನ್ನು ಈ ರೀತಿ ಕವರ್ ಮಾಡ್ಕೊಳ್ಳಿ. ಸೊ ಫ್ರಂಟ್ ಹುಕ್ ಹಾಕಿರೋದ್ರಿಂದ ಇದನ್ನು ನೋಡಿ ಇಲ್ಲಿ ನೆಕ್ಕದು ಬಂದಿರುತ್ತೆ ಶೇಪು, ಸೊ ಅದ್ರ ಮೇಲೆ ಪ್ರಿಂಟ್ ಹಾಕೊಂಬಿಡಿ ಈ ರೀತಿ. ಸೊ ಫ್ರಂಟ್ ಹುಕ್ ಆಗಿರೋದ್ರಿಂದ ಇದನ್ನು ಸಪ್ರೇಟ್ ಮಾಡಿಬಿಡೋಣ. ಇವಾಗ
ಸೊ ಬ್ಯಾಕು ಫ್ರಂಟ್ ಆಯಿತು. ನೆಕ್ಸ್ಟು ಸ್ಲೀವ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಸೊ ಏನು ಮಿಕ್ಕಿದೆ ಲೈನಿಂಗು ಈ ರೀತಿ 2 ಭಾಗ ಮಾಡ್ಕೊಳ್ಳಿ, ಯಾಕಂದರೆ ನಮ್ಗೆ 2 ಸ್ಲೀವ್ ಬೇಕಲ್ಲ. ಇದನ್ನು ಮತ್ತೆ ಫೋಲ್ಡ್ ಮಾಡ್ಕೊಳ್ಳಿ. ಇವ್ರದ್ದು ತೋಳಿನ ಉದ್ದ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳೋಣ. 11 ಇಂಚು ಬರ್ತಾ ಇದೆ. ಸೊ 11 ಇಂಚಿಗೆ 1 ಇಂಚು ಸೇರಿಸಿ 12 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಏನು ಎಕ್ಸ್ಟ್ರಾ ಬಂದಿದೆ ಕಟ್ ಮಾಡಿಬಿಡೋದು. ಸೊ ಉದ್ದ ಆಯಿತು. ಅಗಲ ಹೇಗೆ ತೊಗೊಳ್ಳೋದು? ಎದೆ ಸುತ್ತಳತೆಯ 4ನೇ 1 ಭಾಗ ಅಂದರೆ 10 ಇಂಚು ಬೇಕು, 2 ಇಂಚು ಡಿಫ್ರೆಂಟ್ ಇದೆ. ಸೊ ಅದನ್ನು ಮಿಕ್ಕಿರುವಂಥ ಲೈನಿಂಗ್ನ ತೊಗೊಂಡು ನೋಡಿ ಈ ಥರ ಪ್ಯಾಚ್ ಹಾಕೊಳ್ಳೋಣ. ಸೊ ಇದನ್ನೇ ಸರಿ ಈ ಥರ 2 ಪೀಸ್ ಇದೆ. ಸೊ ಇದನ್ನು ಇಲ್ಲೊಂಚೂರು ಸ್ಟ್ರೈಟ್ ಮಾಡ್ಕೊಳ್ಳೋಣ. ನಮಗೆ 2 ಇಂಚು ಸಿಕ್ಕಿದ್ರೆ ಸಾಕು. ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತೆ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ನಮಗೆ 4 ಪೀಸ್ ಬೇಕು. ಏನಕ್ಕೆ ಇದು ಓಪನ್ ಮಾಡಿದಾಗ ಈ ಕಡೆ 2 ಪೀಸ್, ಈ ಕಡೆ 2 ಪೀಸ್, 2 ಸ್ಲೀವ್ ಅಲ್ವಾ, ಅದನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ಅಟ್ಯಾಚ್ ಎಲ್ಲಿಂದ ಮಾಡ್ಕೊಳ್ಳೋದು? ಕ್ಯಾಪ್ ಹೈಟ್ನ ಫಸ್ಟು ನಾವು ಮಾರ್ಕ್ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿಂದ ಎದೆ ಸುತ್ತಳತೆಯ 4ನೇ 1 ಭಾಗ ಏನು 40 ಇಂಚಿದೆ. ಸೊ ಅದನ್ನು 10ರಿಂದ ಡಿವೈಡ್ ಮಾಡಿ. ಸೊ 4 ಇಂಚು ಬರುತ್ತೆ. 4 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇದಕ್ಕಿಂತ 1/2 ಇಂಚು ಮೇಲ್ಗಡೆಯಿಂದ ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಎಕ್ಸಾಕ್ಟ್ ಇಲ್ಲಿಂದ ಅಲ್ಲ, ಮೇಲ್ಗಡೆಯಿಂದ. ಸೊ ಎಲ್ಲಿ ಅಟ್ಯಾಚ್ ಮಾಡ್ಕೊಳ್ಬೇಕು? ಒಂದು ನಾಚ್ ಹಾಕ್ಕೊಂಬಿಡಿ, ನಿಮಗೆ ಅಟ್ಯಾಚ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಇಲ್ಲಿಂದ ನಾನು ಇದನ್ನು ಅಟ್ಯಾಚ್ ಮಾಡಿ ತೋರಿಸ್ತೀನಿ. ನೋಡಿ 2 ಸೈಡು ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಸೊ ಒಂದ್ರ ಮೇಲೆ ಒಂದು ಈ ರೀತಿ ಹಾಕ್ಕೊಳ್ಳಿ. ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ಥರ ಮಾಡಿಕೊಂಡು ನೀವು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಕೆಲವರು ಬಿಡು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತ ನೆಗ್ಲೆಕ್ಟು, ಕಡಿಮೆ ಬಂದರೆ ನೋಡ್ಕೊಳ್ಳೋಣ, ಇಲ್ಲ ಅಂದರೆ ಹಾಗೆ ಅಟ್ಯಾಚ್ ಮಾಡಿಬಿಡೋಣ, ಇವೆಲ್ಲ ಇರುತ್ತೆ. ದಯವಿಟ್ಟು ಅದನ್ನೆಲ್ಲ ಬೇಡ, ನೆಗ್ಲಿಜೆನ್ಸಿನೂ ಬೇಡ, ನೀಟಾಗಿ ಮಾಡ್ಕೊಳ್ಳಿ. ಸೊ ಇವಾಗ ಎಷ್ಟು ನಮಗೆ 10 ಇಂಚು ಬೇಕು. 10 ಇಂಚು ಬಂದಿದೆಯಾ ನೋಡೋಣ. ನೋಡಿ 10 ಇಂಚು ಕರೆಕ್ಟ್ ಬಂದಿದೆ. 10 ಇಂಚು ಒಂಚೂರು ಎಕ್ಸ್ಟ್ರಾ ಇದೆ, 1/4 ಇಂಚಷ್ಟು, ಅದನ್ನು ಕಟ್ ಮಾಡಿಬಿಡ್ತೀನಿ. ಸೊ 10 ಇಂಚು ಕರೆಕ್ಟಾಗಿದೆ ಇವಾಗ. ಸೊ ಮತ್ತೊಂದು ಸರಿ ಕ್ಯಾಪ್ ಹೈಟ್ ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲಿಂದ 4 ಇಂಚು ನೋಡಿ ಇಲ್ಲಿಗೆ ಬರುತ್ತೆ. ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಒಳಗಡೆಗೆ 2 ಇಂಚಿಗೆ ಮತ್ತೊಂದು ಲೈನ್ ಹಾಕ್ಕೊಳ್ಳಿ. 2 ಇಂಚು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಸೊ ಈಗ ಸ್ಲೀವ್ ಶೇಪ್ನ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ. ಕೆಲವರು ಸ್ಲೀವ್ ಶಾರ್ಟೇಜ್ ಬರುತ್ತೆ, ಪ್ರಾಬ್ಲಮ್ ಆಗ್ತಿದೆ, ಏನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ. ಸ್ಲೀವ್ ಶೇಪ್ನ ನೀಟಾಗಿ ಹಾಕ್ಕೊಳ್ಳಿ, ಕ್ಯಾಪ್ ಹೈಟ್ನ ನೀಟಾಗಿ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಲೀವ್ ಶಾರ್ಟೇಜ್ ಬರಲ್ಲ. ನೀವು ಸ್ಲೀವ್ ಶೇಪ್ ಏನು ಹಾಕ್ತೀರಾ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಇದು ವಿಡ್ತು ಅಗಲ ದೊಡ್ಡದು ಚಿಕ್ಕದು ಆಗೋದಕ್ಕೆ. ಸೊ ಇಲ್ಲಿ ಒಂದು ನಾಚ್ ಹಾಕೊಳ್ಳೋಣ. ಸೊ ಇನ್ನೊಂದು ಇವಾಗ 2 ಪೀಸ್ ಓಪನ್ ಮಾಡ್ಕೊಂಡಿದ್ದೀವಿ. ಫ್ರಂಟ್ ಸ್ಲೀವ್ ಶೇಪ್ನ ತೆಗಿಯೋಣ. ಸೊ ನೋಡಿ ಇವಾಗ ಬ್ಯಾಕ್ ಸ್ಲೀವ್ ಶೇಪು ಸ್ವಲ್ಪ ಕಡಿಮೆ ಇರುತ್ತೆ, ಯಾಕಂದರೆ ಫ್ರಂಟ್ ಸ್ಲೀವ್ ಶೇಪು ಸ್ವಲ್ಪ ಜಾಸ್ತಿ ತೆಗೆದಿರ್ತೀವಿ. ಸೊ ಆವಾಗ್ಲೂ ವೇರಿಯೇಷನ್ ಬರುತ್ತೆ. ಫ್ರಂಟ್ನ ತೊಗೊಂಡು ಬ್ಯಾಕ್ ಪಾರ್ಟಿಗೆ ಅಟ್ಯಾಚ್ ಮಾಡೋದು, ಬ್ಯಾಕ್ನ ತೊಗೊಬಂದು ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡೋದು. ಸೊ ಇದೆಲ್ಲ ಮಾಡೋವಾಗ್ಲೂ ನಿಮಗೆ ಸ್ಲೀವ್ ಶಾರ್ಟೇಜ್ ಬರುತ್ತೆ. ಇದನ್ನೆಲ್ಲ ಆಲ್ಮೋಸ್ಟ್ ಬಿಗಿನರ್ಸ್ ಮಾಡ್ತೀರಾ, ಯಾಕಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. 100% ನೀವು ಕನ್ಫ್ಯೂಷನಲ್ಲಿ ಇರ್ತೀರಾ, ನೀವು ಮಾಡ್ತೀರಾ. ನಾನು ನಿಮಗೆ ನಿಮ್ಮ ಕಣ್ಣು ಮುಂದೆಗಡೆ ಕಟಿಂಗ್ ಮಾಡಿದ್ದೀನಿ. ಸ್ಲೀವ್ ಶಾರ್ಟೇಜ್ ಬರಲ್ಲ, ಚೆಕ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಇದು ಬಂದು ಬ್ಯಾಕ್ ಶೇಪು, ಇದು ಬಂದು ಫ್ರಂಟ್ ಶೇಪು. ಫ್ರಂಟ್ ಶೇಪ್ಗೆ ನಾನು ಒಂದು ನಾಚ್ ಕೂಡ ಹಾಕ್ಕೊಳ್ತೀನಿ. ನೋಡಿ ಇದು ಬಂದು ಫ್ರಂಟ್ ಶೇಪು. ಸೊ ಫ್ರಂಟ್ ಶೇಪ್ಗೆ ಹಿಡಿದು ತೋರಿಸ್ತೀನಿ ಏನಕ್ಕೆ ಸ್ಲೀವ್ ಶಾರ್ಟೇಜ್ ಬರುತ್ತೆ ಅಂತ. ಬರಲ್ಲ, ನೀವು ಕರೆಕ್ಟಾಗಿ ಹಾರ್ಮೋಲ್ ಅನ್ನೋದನ್ನು, ಶೋಲ್ಡರ್ ಅನ್ನೋದನ್ನು ನೀಟಾಗಿ ಇಟ್ಕೊಂಡು ಶೇಪ್ ನೀಟಾಗಿ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಸ್ಲೀವ್ ಶಾರ್ಟೇಜ್ ಬರಲ್ಲ. ಇದ್ರ ಬಗ್ಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ನಾನು ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀಟಾಗಿ, ಒಂದು ಪೇಪರ್ ಕಟಿಂಗ್ ಮಾಡಿ. ಆದರೂ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಪ್ರೂಫ್ ಸಮೇತ ತೋರಿಸೋಣ ಅಂತ. ಸೊ ಒಂದು 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಸೆಂಟರಲ್ಲಿ ಏನು ನಾಚ್ ಹಾಕ್ಕೊಂಡಿರ್ತೀವಿ, ಈ ನಾಚನ್ನ ಕರೆಕ್ಟ್ ಈ ಮಾರ್ಕ್ ಹತ್ರ ಇಟ್ಕೊಂಡು ನೋಡಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಯಾಕೆ ಸ್ಲೀವ್ ಶಾರ್ಟೇಜ್ ಬರುತ್ತೆ, ಎಕ್ಸಾಕ್ಟಾಗಿ ಬರ್ತಾ ಇದೆ. ಇಲ್ಲಿ ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಇಂಚಿಗೆ ಸ್ಲೀವಿಂಗ್ ಅಲವೆನ್ಸಿಗೆ ಬಿಟ್ಟಿದ್ದೀವಾ, ಇಲ್ಲೂ ಒಳಗಡೆಯಿಂದ 2 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೆ ಈಗ ಸ್ಲೀವ್ ಕಟಿಂಗ್ ಮಾಡೋವಾಗ.
ಅದು ಇದು ಎರಡು ಕರೆಕ್ಟು ಮ್ಯಾಚ್ ಆಗ್ತಾ ಇದೆ. ಫಿಟ್ಟಿಂಗ್ ಸ್ಟಿಚ್ ಹಾಕೋವಾಗ ಈ ರೀತಿ ಮ್ಯಾಚ್ ಆದರೆ ನಿಮ್ಗೆ ಯಾವುದೇ ತೊಂದರೆ ಇಲ್ಲ. ಸುಮ್ಮನೆ ಏನು ಮೆಷರ್ ಇದೆ ಅದು ಹಾಕ್ಬಿಟ್ಟು ನೀವು ಫಿಟ್ಟಿಂಗ್ ಸ್ಟಿಚ್ ಹಾಕ್ಬಿಡ್ಬೋದು. ಕೆಲವ್ರು ಹೇಳ್ತೀರಾ ಮೇಡಮ್ ನೀವು ಹೇಳ್ದಂಗೆ ಮಾಡಿದ್ವಿ ನಮ್ಗೆ ಸ್ಲೀವ್ ಶಾರ್ಟೇಜ್ ಬರ್ತಾ ಇದೆ ಅಂತ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲಿ ಬರ್ತಾ ಇದೆ ಸ್ಲೀವ್ ಶಾರ್ಟೇಜು. ಬ್ಯಾಕ್ ಪಾರ್ಟಿಗೆ ಹಿಡಿದು ನೋಡೋಣವಾ? ನೋಡಿ ಫ್ರಂಟ್ ಪಾರ್ಟಿಗೆ ಹಿಡಿದು ತೋರಿಸಾಯಿತು, ಬ್ಯಾಕ್ ಪಾರ್ಟಿಗೂ ಹಿಡಿದು ತೋರಿಸ್ತೀನಿ. ಸೊ ಇದರಲ್ಲೂ ಅಷ್ಟೇ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ. ನೋಡಿ ಇದು ಫ್ರಂಟ್ ಶೇಪು ನಾಚ್ ಹಾಕಿದ್ದೀನಿ ನೋಡಿ. ಸೊ ಬ್ಯಾಕ್ ಶೇಪ್ನ ಹಿಡಿದು ತೋರಿಸ್ತೀನಿ. ಬ್ಯಾಕ್ ಪಾರ್ಟ್ಗೆ ಬ್ಯಾಕ್ ಶೇಪ್ ಹಿಡಿದು ತೋರಿಸ್ಬೇಕು. ಈ ನ್ಯಾಚ್ ಏನಿದೆ ಇಲ್ಲಿ ಇಟ್ಕೊಳ್ಳೋಣ. ಇಟ್ಕೊಂಡು ಇದನ್ನು ಈ ರೀತಿ ಮೆಷರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹಾಕ್ಕೋತಾ ಹೋಗಿ. ನೋಡಿ ಎಲ್ಲಿ ಬರ್ತಾ ಇದೆ, ಎಲ್ಲೂ ಸ್ಲೀವ್ ಶಾರ್ಟೇಜ್ ಬರ್ತಾ ಇಲ್ಲ, ಕರೆಕ್ಟ್ ಬರ್ತಾ ಇದೆ. ನೀವು ಸ್ಲೀವ್ ಶೇಪ್ನ ಕರೆಕ್ಟಾಗಿ ಹಾಕ್ಕೋಬೇಕು, ಕ್ಯಾಪ್ ಹೈಟ್ ಅನ್ನೋದನ್ನು ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಅದನ್ನೆಲ್ಲ ಪ್ರತಿಯೊಂದು ಮಾಡಬೇಕು. ಹೆಂಗೆಂಗೋ ಹಾಕ್ಕೊಂಬಿಟ್ಟು ಸ್ಲೀವ್ ಶಾರ್ಟೇಜ್ ಬಂತಿದೆ ಅಂದರೆ ಅದಕ್ಕೆ ನಾನು ಆನ್ಸರ್ ಕೊಡೋಕ್ಕಾಗಲ್ಲ. ಸೊ ನಿಮಗೆ ವಿತ್ ಪ್ರೂಫು ಸ್ಲೀವ್ ಕಟಿಂಗ್ ಮಾಡಿ ತೋರಿಸೋದು ಬೇಡ, ಅದ್ರ ಬಗ್ಗೆ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅಂದ್ಕೊಂಡೆ. ಸೊ ನಿಮ್ಮ ಕಮೆಂಟ್ಸ್ಗೆ ನನ್ನ ಉತ್ತರ ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ. ಸೊ ನೋಡಿ ಮೇನ್ ಫ್ಯಾಬ್ರಿಕ್ ಈ ಥರ ಇದೆ. ಸೊ ಇದು ಬಾರ್ಡ್ರ್ ಇದೆ, ಬಾರ್ಡ್ರ್ ಇದ್ರ ಮೇಲೆ ಅರೇಂಜ್ ಮಾಡ್ಕೊಳ್ಳೋಣ. ನಾವೇನು ಕಟ್ ಮಾಡಿದ್ದೀವಿ ಅದು ಅರೇಂಜ್ ಮಾಡ್ಕೊಳ್ಳೋಣ. ಸೊ ಈ ಡಿಸೈನ್ನ ನಾನು ಸ್ಲೀವ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಸ್ಲೀವ್ ಪಾರ್ಟ್ಗೆ. ಸೊ ಇದು ನಮ್ಮ ಬೋಟ್ ನೆಕ್ನ ಕಟ್ಟಿಂಗ್ ಡೀಟೇಲ್ಸು. ಓಕೆ, ಈ ಟಾಪಿಕ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕು, ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.